ಏನು ಮೆಸ್ ಇದು? ಇದನ್ನ ತಿಂಡಿ ಅಂತಾರೆ. ಅಲ್ಲ ಒಂದೇ ಐತೆ. ಒಂದೇ ಎಲ್ಲಿದೆ ಶ್ರೀ? ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಎರಡೂ ಇದೆಯಲ್ಲ. ಹಂಗಲ್ಲ ಮೆಸ್, ನಾನು ಹೇಳಿದ್ದು ಮನೇಲಿರೋರಿಗೆಲ್ಲ ಒಂದೇ ತಿಂಡಿನ ಅಂತ ಕೇಳಿದೆ. ಇನ್ನೇನು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತಿಂಡಿ ಮಾಡೋಕ್ಕಾಗತ್ತಾ? ಹಂಗಾದ್ರೆ ಕೂಲಿ ಮುಂಗ್ಸಿಗೆ ಫೋನ್ ಮಾಡಿ ಉಳ್ಮೆ ಮಾಡೋಕ್ಕೆ 6 ಕಟ್ಟಕ್ಕೆ ಹೇಳ್ಬೇಕು. ಈ ತಿಂಗಳಲ್ಲಿ ಯಾರಾದರೂ ಉಳ್ಮೆ ಮಾಡಿಸ್ತಾರಾ? ಮಳೆ ಬಂದು ಅದಾದ್ರೆ ಉಳ್ಮೆ ಮಾಡೋಕ್ಕೆ ಸುಲಭ ಆಯ್ತದಲ್ವೇ? ಬೇಸಿಗೆ ಕಾಲದಲ್ಲಿ ಮಳೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಶ್ರೀ. ನೀವು ಈ ಮನೆಗೆ ಬಂದಾಗ ಬೇರೆ ಒಲೆ ಹಚ್ಕೊಂಡು ಅಡುಗೆ ಮಾಡ್ಕೊತಿದ್ರಿ. ಈಗ ಒಂದೇ ಒಲೆ, ಅದರಲ್ಲೂ ಮನೇಲಿರೋರಿಗೆಲ್ಲ ಒಂದು ಅಡುಗೆ ಬೇರೆ ಆಗೈತೆ. ಮಳೆ ಬಂದರೂ ಬರ್ಬೋದಲ್ವೇ? ನೋಡಿ ಶ್ರೀ, ನೀವು ನನ್ನ ಆಡ್ಕೊಂಡ್ರು ಪರವಾಗಿಲ್ಲ. ಸಮಯಕ್ಕೆ ಕಲ್ಲು ಕರಗಿಸೋ ಶಕ್ತಿ ಇದೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ನಿಜ ಹೇಳಬೇಕು ಅಂದರೆ ನನಗೀಗ ಇದು ನನ್ನ ಮನೆ ಅಂತ ತುಂಬ ಅಭಿಮಾನ ಬರ್ತಿದೆ ಶ್ರೀ. ಇನ್ಮೇಲೆ ಅತ್ತೆ ಹೇಗೆ ಜವಾಬ್ದಾರಿ ತಗೋತಿದ್ರೋ ಹಾಗೆ ನಾನು ಎಲ್ಲ ಜವಾಬ್ದಾರಿಗಳನ್ನ ತಗೋತೀನಿ. ಹೌದು ಶ್ರೀ, ನಿಜವಾಗ್ಲೂ ನಾನೇ ಈ ಮಾತು ಹೇಳ್ತಿರೋದು. ಇನ್ಮೇಲಿಂದ ಈ ಮನೆ ಕೆಲಸಗಳೆಲ್ಲ ನಂದೆ, ಜೊತೆಗೆ ಅಡುಗೆ ಕೆಲಸನೂ ನಂದೆ. ಅದಕ್ಕೆ ಅಲ್ವೇ ವಯಸ್ಸಿಗಿಂತ ದೊಡ್ಡ ಅನುಭವ ಇಲ್ಲ, ಸಮಯಕ್ಕಿಂತ ದೊಡ್ಡ ಗುರು ಇಲ್ಲ ಅಂತ ಹೇಳೋದು. ಇದೇನು ಶ್ರೀ, 2 ಇಡ್ಲಿ ಸಾಕಾ? ಸಾಕು. ಇವತ್ತು ನಿಮ್ಮ ಮಾತೆ ನಾನು ಅರ್ಧ ಹೊಟ್ಟೆ ತುಂಬಿಸ್ಬಿಡ್ತು. ಸುಮ್ಮನೆ ಚಿಕ್ಕ ಮಕ್ಳ ಥರ ಆಡ್ಬೇಡಿ ಶ್ರೀ, ಇನ್ನೊಂದು ತಿನ್ನಿ. ಇಲ್ಲ ಮೆಸು, ನನಗೆ ಗದೆದ ಓಸಿ ಅರ್ಜೆಂಟ್ ಕೆಲಸ ಐತೆ. ಶ್ರೀ, ತಿಂಡಿ ಚೆನ್ನಾಗಿತ್ತು. ಥ್ಯಾಂಕ್ಸ್. ಹೇಳ ಮೇಲೆ ಕೇಳಿಸಿಲ್ವಾ? ಕಲ್ಯಾಣಿ, ನೀರು ಕೊಡ್ತೀಯಾ? ಹಾ, ಕಲ್ಯಾಣಿ, ಏನು ಸಮಾಚಾರ? ಯಾಕೋ ಸ್ವರ್ಗದಂಗೆ ಕಾಣಿಸ್ತಾ ಇದೆಯಾ? ಗಿರಾಕಿ ಜಾಸ್ತಿನಾ? ಹಂಗೇನಿಲ್ಲ. ತಿಂಡಿ ಏನು ಕೊಡಲಿ? ನನ್ಗೆ ಏನು ಬೇಕು ಅಂತ ನಿಂಗೆ ಗೊತ್ತಿಲ್ವ ಕಲ್ಯಾಣಿ? ಯಾಕೆ ನಿನ್ನ ಗಂಡ ಇಲ್ವಾ? ಇಲ್ಲ, ಅವ್ರ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ಒಂದು 2 ದಿವಸ ಬಂದ್ಬಿಡ್ತಾರೆ. ನನಗೆ ಬಿಸಿ ಬಿಸಿ ಮೆತ್ತಿಗೆ ಇಡ್ಲಿ ಬೇಕು. ತಗೊಳ್ಳಿ, ನೀವು ಕೇಳಿದ ಬಿಸಿ ಬಿಸಿ ಇಡ್ಲಿ. ನನ್ನ ಅರ್ಥ ಮಾಡ್ಕೊಂಡ್ರೆ ನೀನೇ ಕಲ್ಯಾಣಿ. ಏನು ಕಲ್ಯಾಣಿ, ಹೊಸ್ದಾಗಿ ಏನೋ ಕೆಲಸಕ್ಕೆ ಇಟ್ಕೊಂಡಿದ್ಯಾ? ಜೊತೆಗೆ ಯಾರಾದರೂ ಕೆಲ್ಸಕ್ಕೆ ಬೇಕಲ್ಲ, ಅದಕ್ಕೆ ಇಟ್ಕೊಂಡಿದ್ದೀವಿ. ಅಯ್ಯೋ ನೀನು ಹೂವು ನೀರು ನಾನೇ ಕೊಟ್ಟಿದ್ದಲ್ಲ ಕಲ್ಯಾಣಿ. ಕಲ್ಯಾಣಿ, ಎಷ್ಟಾಯ್ತು? ದಿನ ಹೇಳ್ಬೇಕಾ? ಚಿಲ್ಲರೆ ಇಲ್ಲ. ಕಲ್ಯಾಣಿ, ನಾನು ಯಾವತ್ತ ನಿಂಗೆ ಚಿಲ್ಲರೆ ಕೇಳಿದಿನ? ತಗೋ ಇಟ್ಕೋ. ಆದರೂ ನಾನು ಚಿಲ್ಲರೆ ಕೊಡಲೇಬೇಕಲ್ವಾ? ಕಲ್ಯಾಣಿ, ನಾಳೆ ಏನು ಸ್ಪೆಷಲ್? ನಾಳೆ ಬರ್ತೀರಲ್ಲ, ಗೊತ್ತಾಗುತ್ತೆ. ಹಾ, ಸರಿ ಬಿಡು. ಏಯ್, ಆಗ್ಲಿವೇನ್ರು? ಬೇಗ ಬರೋಣ ಕಲ್ಯಾಣಿ, ಬಾಯ್. ಯೋನಕ್ಕ ಅವ್ರು ಹಿಂಗೆಲ್ಲ ಮಾತಾಡ್ತಾವ್ರೆ. ಆ ವಯ್ಯನ್ ದೃಷ್ಟಿ ಸರಿಯಾಗಿರ್ಲಿಲ್ಲ. ಅವ್ರನ್ನ ಉಗಿದ್ ಕಳ್ಸದ್ಬಿಟ್ಟು ನೀವ್ ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೀರಲ್ಲ. ನನ್ಗೆ ಗೊತ್ತಿತ್ತಮ್ಮ ನೀನು ಈ ಪ್ರಶ್ನೆ ಕೇಳ್ತೀಯ ಅಂತ. ಸಹನಾ, ನಿಂಗೊಂದು ವಿಷಯ ಗೊತ್ತಾ? ಇಂಥವ್ರು ಬರೋದ್ರಿಂದನೇ ಈ ಅಂಗಡಿಗೆ ಲಾಭ ಜಾಸ್ತಿ. ಲಾಭನಾ?
ಅದು ಇಂಥವ್ರಿಂದ. ಹೀಗೆಲ್ಲ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲಮ್ಮ. ಆದರೆ ನಾವು ರೌಡಿಗಳನ್ನ ಎದುರಾಕೊಂಡ್ರೆ ಅಂಗಡಿ ನಡ್ಸೋಕ್ಕಾಗಲ್ಲ. ರೌಡಿಗಳು ಅದು ಇದು ಮಾತಾಡಿ ಕಿರಿಕ್ ಮಾಡಿ ನಮ್ಮ ಅಂಗಡಿನ ಎತ್ತಂಗಡಿ ಮಾಡಿಬಿಡ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲಮ್ಮ. ಬರ್ತಾರೆ, ತಿಂತಾರೆ, ನೋಡ್ತಾರೆ, ನಗ್ತಾರೆ, ಹೋಗ್ತಾರೆ. ಊರಲ್ಲಿ ಒಳ್ಳೆಯವರಿದ್ದಾಗೆ ಕೆಟ್ಟವರು ಇರ್ತಾರೆ. ಇಂಥವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಇಂಥವ್ರು ನಮ್ಮ ಹೋಟ್ಲಿಗೆ ಬಂದರೆ ಪೊಲೀಸ್ನವ್ರಿಗೆ ಮಾಮೂಲಿ ಕೊಡೋ ಅವಶ್ಯಕತೆನೂ ಇರಲ್ಲ. ಮಾಮೂಲಿನ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಈಗ ನೋಡು, ಬಂದರು, ತಿಂಡಿ ತಿಂದರು, ದುಡ್ಡು ಎಷ್ಟಾಯಿತು ಅಂತ ಕೇಳ್ದೇ 1,000 ರೂಪಾಯಿ ಕೊಟ್ಟರು. ಈಗ ನಾನು ಕೊಟ್ಟಷ್ಟು ಚಿಲ್ಲರೆ ತೊಗೊಂಡೋದ್ರು. ಇದರಿಂದ ನಮಗೆ ತಾನೇ ಲಾಭ. ಅಕ್ಕ 2 ಪ್ಲೇಟ್ ಇಡ್ಲಿ ವಡೆ ಕೊಡಿ. ಅತ್ತೆ, ನೀವು ಈ ವಿಡಿಯೋ ನೋಡಿ ಶಾಕ್ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ಈ ರೀತಿ 2ನೇ ಸತಿ ಕದ್ದು ವಿಡಿಯೋ ಮಾಡ್ತಿರೋದು. ನನಗೂ ಈ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಆದರೂ ಯಾಕೆ ಮಾಡಿದೆ ಗೊತ್ತಾ? ನಮ್ಮ ಬಂಗಾರ ಅತ್ತೆ ಕಟ್ಸಿರೋ ಈ ಬಂಗಾರದಂಥ ಮನೆ ಯಾರೋ ಬೇರೆಯವ್ರ ಕೈಗೆ ಸಿಕ್ಕಿ ಹಾಳಾಗತ್ತಲ್ಲ ಅಂತ. ಅಲ್ಲ ಅತ್ತೆ, ಯಾರು ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ಹೇಗೆ ಹುಡುಕ್ತಾ ಇದ್ದಾಳೆ ನೋಡಿ. ನಾನು ನಿಮ್ಮ ರೂಮ್ ಮುಂದೆ ಹೋಗಬೇಕಾದ್ರೆ ಸ್ನೇಹ ಅಲ್ಲೇನೋ ಹುಡುಕ್ತಿರೋದು ಕಾಣಿಸ್ತು. ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡಿದ್ದು. ಅತ್ತೆ, ನೀವೇನಾದರೂ ಅಂದ್ಕೊಳ್ಳಿ, ಈ ಮನೆಗೆ ಮೋಸ ಆಗೋದನ್ನು ನೋಡಿಕೊಂಡು ನನಗೆ ಸುಮ್ಮನಿರೋಕ್ಕಾಗಲ್ಲ ಅತ್ತೆ. ಆದರೆ ನಮ್ಮ ಕೋಣೆಯಾಗೆ ಅವಳಿಗೆ ಬೇಕಾಗಿರೋಂಥದ್ದು ಇವನಿರ್ತೈತೆ. ಅದೇನಾದರೂ ಇರಲಿ ಅತ್ತೆ, ಅದಕ್ಕೆ ನನ್ನ ವಿರೋಧ ಇಲ್ಲ. ಆದರೆ ನನ್ನ ಪ್ರಶ್ನೆ ಇಷ್ಟೇ ಅತ್ತೆ, ಅವಳ ಉದ್ದೇಶ ಸರಿಯಾಗೇ ಇದ್ದಿದ್ರೆ ರೂಮಲ್ಲಿ ನೀವು ಯಾರಾದರೂ ಇರಬೇಕಾಗಿದ್ರೆ ಅವಳಿಗೆ ಬೇಕಾಗಿರೋದನ್ನ ಕೇಳಿ ಇಸ್ಕೋಬೋದಿತ್ತಲ್ವಾ. ಆದರೆ ಈ ಥರ ಯಾರು ಇಲ್ದಿರೋ ಸಮಯ ನೋಡಿಕೊಂಡು ಯಾವುದೋ ಡಾಕ್ಯುಮೆಂಟ್ಸ್ ಹುಡುಕ್ತಿದ್ದಾಳೆ ಅಂದರೆ ನೀವೇನಾದರೂ ಅಂದ್ಕೊಳ್ಳಿ ಅತ್ತೆ, ನನಗೆ ಯಾಕೋ ಸ್ನೇಹ ತಪ್ಪದಾರಿ ಹಿಡಿತಿದ್ದಾಳೆ ಅಂತ ಅನ್ನಿಸ್ತಿದೆ. ಅವಳಿಗೆ ಬೇಕಾಗಿರೋಂಥ ಪತ್ರ ನಮ್ಮ ಕೋಣೆಯಾಗೆ ಯಾವುದೈತೆ? ಅವಳು ಬೇರೆ ಯೋನೋ ಯಾವ ಪತ್ರ ಹುಡುಕ್ತಿದ್ದಾಳೆ ಅಂತ ನನಗೆ ಗೊತ್ತು. ಆ ವಿಡಿಯೋ ಮಾಡಿ ಸ್ವಲ್ಪ ಹೊತ್ತಿಗೆ ರಾಜವ್ವ ನನಗೆ ಫೋನ್ ಮಾಡಿದ್ಲು. ರಾಜವನ ಯಾಕೆ? ಅದು ಅತ್ತೆ, ರಾಜವ್ವ ಹೇಳಿದ್ದು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ಆದರೆ ಸ್ನೇಹ ಮಾಡಿದ್ದಕ್ಕೂ ರಾಜವ್ವ ಹೇಳಿದ್ದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಿದೆ. ಅದ್ಯೋ ನಿಚಾರ ಅನ್ನೋದನ್ನು ಸರಿಯಾಗಿ ಹೇಳು ರಾಧವ. ಅದು ಅತ್ತೆ, ಸ್ನೇಹ ಈ ಮನೆ ಪತ್ರನ ಅಡ ಇಟ್ಬಿಟ್ಟು ಯಾರ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಅನ್ಕೋತಿದ್ದಾಳಂತೆ. ಅವಳು ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಾಳೆ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ. ಯಾವುದಕ್ಕೂ ಒಂದ್ಸತಿ ಮನೆ ಪತ್ರ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಡೋದು ಒಳ್ಳೇದು ಅನಿಸ್ತಿದೆ. ಅತ್ತೆ, ನಾನು ಬೇಕು ಅಂತ ಸ್ನೇಹನ ಮೇಲೆ ಅಪಾದನೆ ಹೊರಿಸ್ತಿಲ್ಲ. ಕೊನೆ ಪಕ್ಷ ರಾಜವ್ವ ಹೇಳಿದ ವಿಷಯ ನಿಜನ ಸುಳ್ಳ ಅಂತ ಚೆಕ್ ಮಾಡೋದಕ್ಕಾದ್ರೂ ಒಂದ್ಸತಿ ಪತ್ರ ಇದೆಯಾ ಇಲ್ವಾ ಅಂತ ನೋಡೋದು ಒಳ್ಳೇದಲ್ವಾ. ರಾಧಾ, ಸ್ನೇಹನ ಮೇಲೆ ನಂಗೆ ಯೋಟೆ ಅಸಮಾಧಾನ ಇದ್ರೂ ಈ ಕೆಲಸ ಅವಳು ಮಾಡಿರಕ್ಕಿಲ್ಲ ಅನ್ನೋ ನಂಬಿಕೆನೂ ಆಯಿತು. ಯಾಕೆಂದರೆ ಅವಳು ಪುಟ್ಟಕ್ಕನ ಮಗಳು. ಹಂಗಂತ ನಿನ್ನ ಕಾಳಜಿನೂ ತೆಗ್ದಾಕಂಗಿಲ್ಲ. ಪತ್ರ ಆಯ್ತಾ ಇಲ್ವಾ ಅನ್ನೋದನ್ನು ಈಗಲೇ ಕೊನೆಗೆ ಹಾಕಿ ನೋಡ್ತೀನಿ.
ಮನೆ ಪತ್ರ ಕಾಣ್ತಾ ಇಲ್ವೇ? ಇಲ್ಲೇ ಮಡಗಿದ್ನಲ್ಲ. ಅತ್ತೆ ನೋಡಿದ್ರ, ನಾನು ಹೇಳಿಲ್ವಾ ಪುಟ್ಟಕ್ಕನ ಮಗಳು ಹೀಗೆ ಮಾಡಿರಲ್ಲ ಅಲ್ವಾ? ಸ್ನೇಹ, ಸ್ನೇಹ, ಅತ್ತೆ ಕರೆದ್ರಾ? ಈ ಮನೆ ಪತ್ರ ಎಲ್ಲೈತೆ? ಮನೆ ಪತ್ರನಾ? ನನಗೆ ಗೊತ್ತಿಲ್ಲ ಅತ್ತೆ, ನನ್ನ ಹತ್ರ ಇಲ್ಲ. ನಿನ್ನ ಹತ್ರ ಇಲ್ಲ ಅಂದ್ಮ್ಯಾಕೆ ಎಲ್ಲೈತೆ? ಈ ಥರ ಏನೋ ಗೊತ್ತಿಲ್ಲದೊಳಗೆ ನಿಂತ್ಬಿಟ್ರೆ ನಮಗೆಲ್ಲ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇಲ್ಲ ರಾಧಾ, ಅತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ವಾ, ಗೊತ್ತಿಲ್ಲದೆ ಸುಮ್ಕೆ ನಮ್ಮ ಕೋಣೆ ಒಳಗೋಗಿ ಪತ್ರ ಎಲ್ಲ ಹುಡ್ಕಾಡ್ತಿದ್ಯಾ? ನಿಮ್ಮ ರೂಮ್ನಲ್ಲೇನಾ? ಓ ಅದಾ ಅತ್ತೆ, ಅದು ರಾಧಾ ಮಾವ ಪ್ರಶ್ನೆ ಮಾಡ್ತಿರೋದು ನಿನ್ನನ್ನು. ನನ್ನ ಹೆಸರ ಕೇಳ್ತಿದ್ಯಾ? ಅಲ್ಲ ರಾಧಾ, ನೀನೇ ಅಲ್ವಾ ಅವತ್ತು? ಇವಳು ಮಾಡ್ತಿರೋ ತಪ್ಪನ್ನ ಮುಚ್ಚಿಡೋದಕ್ಕೆ ನನ್ನ ಹೆಸರು ಹೇಳ್ತಿದ್ದಾಳೆ. ನೋಡಿ ಅತ್ತೆ, ನಾನು ಸುಮ್ಮನೆ ಆಪಾದನೆ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬೇಕಿದ್ರೆ ಈಗಲೇ ರಾಜವ್ಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಯಾಕಣ ಏನಾಯ್ತು? ಅಣ್ಣ ಸ್ಟಾರ್ಟ್ ಆಗ್ತಾರ ಸ್ವಲ್ಪ ತಳ್ಳೋಣ. ಓ ಏನ್ ಗುರು, ಅಯ್ಯೋ. ಏ ಬರಪ್ಪ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಬನ್ನಿ. ಏ ಅಣ್ಣ ಬಾಣ ಬಾಣ ಬಾಣ. ಏ ಗಾಡಿ ಕೆಟ್ಟೋಗಿದೆ, ಕಣ್ಕಾಣಲ್ಲ ನಿನ್ಗೆ. ಎಷ್ಟರ ಹೇಳೋದು? ಯಾವನೇ ಅವನು ಆರು ನೋಡಿತಾ ಇರ್ತಾನೆ. ಬಾಬು ಇಟ್ಸ್ ಓಕೆ. ಬೆಂಗಳೂರಲ್ಲಿ ನಿಮ್ಗೊಬ್ಬ ಮಗ ಇದ್ದಾನ, ನಿಮ್ಗೊಬ್ಬ ಅಣ್ಣ ಇದ್ದಾನೆ. ಇದನ್ನ ಯಾವತ್ತೂ ಮರಿಬೇಡಿ. ಬಾಬು ಹೊರಡಿ. ಅಣ್ಣ 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 ಸಾಮ ಯಾಕಮ್ಮ, ಯಾಕೆ ಹಿಂಗೆ ಓಡ್ ಬಂದೆ? ಆ ಬಣ್ಣ ನೋಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಯಾಕೆ ಅವ್ರ ಫೋನ್ ನಂಬರ್ ಇಲ್ವಾ? ಇಲ್ಲ ಅಕ್ಕ, ಅವ್ರು ಕೊಟ್ಟ ಕಾರ್ಡ್ನಾಗೆ ಅವ್ರ ಮನೆ ವಿಳಾಸ ನಂಬರು ಎಲ್ಲ ಇತ್ತು. ಆದ್ರೆ ನಮ್ಮೂರಿಂದ ಬೆಂಗಳೂರಿಗೆ ಬಂದ ನಾನು ಯಾಕೆ ಕಳ್ಕೊಂಬಿಟ್ಟೆ. ಓ, ಏನು ಮಾಡೋದೀಗ? ಅವ್ರ ಕಾರಲ್ಲಿ ಹೋದಲ್ಲ, ಅವ್ರ ಕಾರ್ ನಂಬರ್ ಏನಾದ್ರು ನೋಡ್ಕೊಂಡ್ಯಾ? ನೋಡ್ದೆ. ಹಾಗಾದ್ರೆ ಯೋಚನೆ ಮಾಡಬೇಡ ಬಿಡಮ್ಮ. ನಮ್ಗೆ ಗೊತ್ತಿರೋರೊಬ್ರು RTO ಆಫೀಸಲ್ಲಿ ಇದ್ದಾರೆ. ಅವ್ರ ಕಾರ್ ನಂಬರ್ ಕೊಟ್ರೆ ಅಡ್ರೆಸ್ ಹೇಳ್ತಾರೆ. ಹೌದಾ?
ಬಾ ಹೋಗೋಣ ಬಾ ಬಾ ನೀನು. ಬೇಡ ಬಿಡು ರಾಧಾ. ಇಲ್ಲ ಅತ್ತೆ, ನಾನು ಫೋನ್ ಮಾಡೇ ಮಾಡ್ತೀನಿ. ಇದೇ ಮೊದಲನೇ ಸತಿ ನಿಮ್ಮ ಮಾತನ್ನ ನಾನು ಮೀರ್ತಿರೋದು. ಆದರೂ ಪರವಾಗಿಲ್ಲ, ಈ ಸ್ನೇಹ ನನ್ನ ಮೇಲೆ ಮಾಡ್ತಿರೋ ಆಪಾದನೆನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೋಸ್ಕರ ಆದರೂ ಫೋನ್ ಮಾಡೇ ಮಾಡ್ತೀನಿ. ಒಂದರಿಂದ 5 ಗಂಟೆ ಎಣ್ಸು ಅಂತ ಹೇಳೋಳೆ. 1 2 3 4 5. ಹಲೋ ರಾಜಮ್ಮ. 7 ರಾಧಾ. ಆಗಲೇ ನೀವು ನನಗೆ ಫೋನ್ ಮಾಡಿ ಹೇಳಿದ ವಿಚಾರನ ಮತ್ತೆ ಹೇಳ್ತೀರಾ? ಯಾಕೆ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ವಿಷಯ ಹೇಳಿ. ಊರ್ನಾಗೆಲ್ಲ ಬಂಗಾರಮ್ಮನವ್ರ ಮನೆ ಪತ್ರನ ಸ್ನೇಹ ಅಡ ಇಟ್ಟು ದುಡ್ಡು ತಕೊಳ್ಳೋ ಸಂಚ್ ಮಾಡೋಳೆ ಅಂತ ಸುದ್ದಿ. ಹಾಗೆ ಪತ್ರನ ಅಡ ಇಟ್ಟಿರೋ ಕಾರಣನೂ ಹೇಳಿ. ಅದೇ ಸಣ್ಣ ಸೋಡಾ ಚೀಟಿ ವಿಷಯದಲ್ಲಿ ವಾದ ಮಾಡಿದ ಲಾಯರ್ಗೆ ದುಡ್ಡು ಕೊಡದೆ ಸಣ್ಣ ಹೊಂಟೋಗೊಳಲ್ಲ, ಆ ದುಡ್ಡನ್ನ ತೀರ್ಸಕ್ಕೆ ಸ್ನೇಹ ತವ ದುಡ್ಡಿಲ್ದೆ ಬಂಗಾರಮ್ಮನ ಮನೆ ಪತ್ರನ ಅಡ ಇಡ್ತಾವಳೆ ಅಂತ ಸುದ್ದಿ. ಅಟೇ ಅಲ್ಲ ರಾಧಾ, ಹೊಸ ಮೆಸ್ ಕಟ್ಸೋ ಪಿಲಾನಾಗವ್ರೆ. ಮೆಸ್ ಜಾಗದ ಮೇಕೆ ಸಾಲ ತಕೊಂಡವ್ರಲ್ಲ, ಆ ಸಾಲದ ಬಡ್ಡಿ ಅಸಲು ಎಲ್ಲ ಸೇರಿ ಬೆಟ್ಟಂಗ್ ಬೆಳ್ದೋಗೈತೆ. ಅದನ್ನ ತೀರ್ಸಕ್ಕಾಗದೆ ಈ ಕೆಲಸ ಮಾಡ್ತಾವ್ರೆ. ಇದೇ ಮಾತನ್ನ ನಮ್ಮ ಅತ್ತೆ ಮುಂದೆ ಹೇಳ್ತೀರಾ? ಖಂಡಿತವಾಗೂ ಹೇಳ್ತೀನಿ. ನಿಜ ಹೇಳಿದ್ರಾಗ ಭಯ ಏನು? ರಾಜವ, ಸುಳ್ಳು ಯೋನನ ಹೇಳಿದ್ರೆ ಪರಿಣಾಮ ಯೋನ್ ಆಗ್ತೈತೆ ಅಂತ ಗೊತ್ತಲ್ವೇ? ಅಮ್ಮವ್ರೆ, ನಿಮ್ಮನೆ ವಿಷಯದಾಗೆ ಯಾರನ್ನ ಸುಳ್ಳು ಹೇಳಕ್ ಸಾಧ್ಯವಾ? ಸುಳ್ಳು? ನೀನು ಸುಳ್ಳು ಹೇಳ್ತಿದ್ಯಾ ರಾಜಿ? ನಾನು ಯಾಕೆ ಸುಳ್ಳು ಹೇಳಿ? ಯಾಕೆ ದಿಟ ಆಚೆ ಬಂತು ಅಂತ ದಿಗ್ಲಾಯ್ತಾಯ್ತಾ? ನಾನೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಭಯ ಪಡಬೇಕು? ಅಮ್ಮವ್ರಿಗೆ ಈ ವಿಷಯ ಗೊತ್ತಾಯ್ತಾಯ್ತೆ ಅಂತ. ಅತ್ತೆ, ನಿಜವಾಗ್ಲು ನನಗೂ ಇವಳು ಹೇಳ್ತಿರೋದಕ್ಕೂ ಏನೂ ಸಂಬಂಧನೇ ಇಲ್ಲ. ಅಮ್ಮವ್ರೆ, ನೀವು ಅವಳ ಮಾತು ಕೇಳಬೇಡಿ. ಮೊದಲು ಪತ್ರ ಎಲ್ಲಿ ಮುಚ್ಚಿಟ್ಟವಳೆ ಅಂತ ಬಾಯ್ ಬಿಡಿಸಿ. ಇಲ್ಲ ಅತ್ತೆ, ನನ್ನ ಮಾತು ನಂಬಿ. ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಗೊತ್ತಿಲ್ಲ. ಅಯ್ಯೋ ಅಮ್ಮವ್ರೆ, ಟೇಪ್ ಮಾಡಿದವ್ರು ಯಾರನ ನಾನು ಮಾಡಿದೆ ಅಂತ ಹೇಳ್ತಾರಾ? ನೀವು ಸರಿಯಾಗಿ ವಿಚಾರಿಸಿ. ಪತ್ರನ ಎಲ್ಲಿಟ್ಟಿದ್ಯಾ ಅಂತ ಹೇಳು ಸ್ನೇಹ. ಬಂಗಾರಮ್ಮನವ್ರ ಮನೆ ಪತ್ರನ ಯಾರು ತವ ಮಡಿಕೊಳ್ಳಕ್ಕೂ ಎದುರ್ಕಂತಾರೆ. ನನ್ಗನ್ಸ್ತೈತೆ ಆ ಪತ್ರನ ಸ್ನೇಹ ಪುಟ್ಟಕ್ಕನ ಮನೆನಾಗೆ ಬಚ್ಚಿಟ್ಟಿರ್ಬೋದು ಅಂತ. ಸರಿಯಾಗಿ ಹೇಳಿದ್ರಿ ರಾಜವ್ವ. ಸುಳ್ಳು. ನಾನು ನಮ್ಮ ಮನೇಲಿ ಯಾವ ಪತ್ರನೂ ಮುಚ್ಚಿಟ್ಟಿಲ್ಲ. ಮತ್ತಿನ್ನೆಲ್ಲಿ ಮಡಗಿದ್ಯಾವ? ಅತ್ತೆ ಪ್ಲೀಸ್, ನೀವು ಇವಳ ಮಾತನ್ನ ನಂಬೇಡಿ. ಅಮ್ಮೋರೆ, ಇರೋ ವಿಷಯನೆಲ್ಲ ಹೇಳಿವ್ನಿ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಫೋನ್ ಮಾಡಕ್ಕೆ ಅತ್ತೆ ಪ್ಲೀಸ್ ನನ್ನ ನಂಬಿ. ನಾನು ನಿಜವಾಗ್ಲೂ ಈ ಥರ ಏನೂ ಮಾಡಿಲ್ಲ. ಏನು ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಅತ್ತೆ ಹತ್ರ ಬೇಡ್ಕೋತಿದ್ಯಾ? ಅತ್ತೆ, ರಾಜವ್ವ ಹೇಳ್ದಾಗೆ ಒಂದ್ಸತಿ ಪುಟ್ಟಕ್ಕವ್ರ ಮನೇನ ಚೆಕ್ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಅಯ್ಯೋ ಅತ್ತೆ ಪ್ಲೀಸ್, ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವು ಈ ವಿಷಯವಾಗಿ ನಮ್ಮ ಮನೆಗೆ ಹೋದರೆ ಅವ್ವ ಮತ್ತೆ ನೊಂದ್ಕೋತಾಳೆ, ನನ್ನ ಮೇಲೆ ಕೋಪ ಮಾಡ್ಕೋತಾಳೆ, ಮತ್ತೆ ನನ್ನ ಜೊತೆ ಮಾತಾಡೋದೇ ನಿಲ್ಲಿಸ್ಬಿಡ್ತಾಳೆ. ಯಾಕೆ ಮಾತ್ಬಿಡ್ತಾರೆ? ಈ ವಿಷಯದಲ್ಲಿ ನಿಮ್ಮವ್ವನೂ ಬಾಗಿನೇ ಅಲ್ವಾ? ರಾಧಾ